ಹಾಯ್ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾವಿವತ್ತು ರೆಡಿಯಾಗಿ ಹೊರಟಿತ್ತು ಎಲ್ಲಿಗಂತ ಅಂದರೆ ಗುರುನಾನಕ್ ಜಯಂತಿ ಇರೋ ಕಾರಣ ಅದರ ಸೆಲೆಬ್ರೇಷನ್ ಉಂಟು. ಇಲ್ಲಿ ಸರ್ದಾರ್ಗಳೆಲ್ಲ ಸೇರಿಬಿಟ್ಟು ಗುರುನಾನಕ್ ಜಯಂತಿನ ಸೆಲೆಬ್ರೇಷನ್ ಮಾಡ್ತಾರಂತೆ. ಸೊ ನನಗೆ ಇದು ಫಸ್ಟ್ ಟೈಮ್ ಎಕ್ಸ್ಪೀರಿಯೆನ್ಸು. ಅಲ್ಲಿ ಪೂಜೆ, ಊಟ, ಈ ಥರ ಬೇರೆ ಬೇರೆ ಕಾರ್ಯಕ್ರಮಗಳು ಉಂಟು ಅಂತ ಅಂತಿದ್ರು. ಸೊ ನೋಡೋಣ ಹೇಗಿರುತ್ತೆ ಅಂತ ನಾನು ಅದಕ್ಕೆ ಹೋಗ್ತಾ ಇದ್ದೀನಿ. ಹಾಗೆ ಅದನ್ನು ಬ್ಲಾಗ್ ಮಾಡಿ ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಹಾಗಾದರೆ ಬನ್ನಿ, ಏನೆಲ್ಲ ಸೆಲೆಬ್ರೇಷನ್ ಇರುತ್ತೆ ಅಂತ ನೋಡ್ಕೊಂಡು ಬರೋಣ. ನಾವೀಗ ಇಲ್ಲಿಗೆ ರೀಚ್ ಆಗಿದ್ದೀವಿ. ಇದು ಕ್ಯಾಂಪಸ್ ಒಳಗಡೆನೇ ಇರುವುದು. ತುಂಬ ಚೆನ್ನಾಗಿ ಅರೇಂಜ್ಮೆಂಟ್ ಮಾಡಿದ್ದಾರೆ. ತುಂಬ ಅದ್ಧೂರಿಯಾಗಿ ಸೆಲೆಬ್ರೇಷನ್ ಮಾಡಬೇಕಂತ ತುಂಬ ಗ್ರ್ಯಾಂಡಾಗಿ ಡೆಕೋರೇಷನ್ ಮಾಡ್ದಂಗೆ ಕಾಣಿಸ್ತಾ ಉಂಟು ನನಗೆ. ನೀವು ನೋಡ್ಬೋದು. ಇಲ್ಲಿ ಒಳಗಡೆ ಹೋಗಬೇಕಂತ ಅಂದರೆ ದೇವಾಲಯದ ಒಳಗೆ ಹೋಗೋಕ್ಕಿಂತ ಮುಂಚೆ ಈ ರೀತಿ ಸಿಖ್ ಧರ್ಮದವರ ಪೇಟವನ್ನು ಧರಿಸಿ ಹೋಗಬೇಕಂತೆ, ಹಾಗೆ ಹೋಗಲಿಕ್ಕಿಲ್ಲ ಅಂತೆ. ಸೊ ನಾವು ಈ ಧರ್ಮದ ಪೇಟವನ್ನು ಈ ಧರ್ಮದವರಿಗೆ ಹಾಕ್ತಾರೆ, ಹಾಗೆ ಇತರೆ ಜನಗಳಿಗೆ ಈ ರೀತಿ ಟವಲನ್ನು ಅವರೇ ಕಟ್ಬಿಟ್ಟು ಒಳಗೆ ಕಳಿಸ್ಕೊಡ್ತಾರೆ. ಸೊ ನಾವು ಮಹಿಳೆಯರು ಏನಿದ್ದೀವಿ, ನಾವು ಸೀರೆ ಸೆರಗನ್ನು ಅಥವಾ ಚೂಡಿದಾರ ಶಾಲನ್ನು ತಲೆ ಮೇಲೆ ಹಾಕಿ ಒಳಗೆ ಹೋಗಬೇಕು ಅಂತ ಅಂದರು. ನಾನು ಕೂಡ ಹಾಗೆ ತಲೆ ಮೇಲೆ ಹಾಕಿಬಿಟ್ಟೆ ಒಳಗಡೆ ಹೋದೆ. ಹೋಗಾದ ನಂತರ ಅಲ್ಲಿ ಮಧ್ಯದಲ್ಲಿ ಕೂತು ನಾವು ದೇವರಿಗೆ ಪ್ರಾರ್ಥನೆಯನ್ನು ಮಾಡುವಂಥ ಕ್ರಮ. ಹಾಗೆ ಅವರು ನಮಗೆ ಆಶೀರ್ವಾದ ಮಾಡ್ತಾರೆ. ಅದಾದ ನಂತರ ಪ್ರಸಾದವನ್ನು ಕೊಡೋಕಟ್ರು. ಅದು ಮತ್ತು ಆ ದೇವಾಲಯದ ಒಳಗೆ ಈ ರೀತಿ ತುಂಬ ಚಿತ್ರಣಗಳು ನನಗೆ ಕಾಣಲಿಕ್ಕೆ ಸಿಕ್ತು. ಹಾಗಾಗಿ ಅದನ್ನೆಲ್ಲ ಹಾಗೆ ವಿಡಿಯೋ ಮಾಡ್ಕೊಂಡು ಬಂದೆ. ಸೊ ನೀವು ಕೂಡ ನೋಡಿ ಇದರ ಒಳಗೆಲ್ಲ ಏನೆಲ್ಲ ಇದೆ, ಹೇಗೆಲ್ಲ ಇದೆ ಅಂತ. ನಾವು ಇಲ್ಲಿ ದರ್ಶನವನ್ನು ಮುಗಿಸಿ ಸೀದಾ ಊಟಕ್ಕಂತ ಹೋದ್ವಿ. ಊಟಕ್ಕೆ ತುಂಬ ಕ್ಯೂ ಇತ್ತು, ತುಂಬ ಜನ ಇದ್ದರು. ಹಾಗಾಗಿ ನಾವು ಇಲ್ಲಿ ಸ್ವಲ್ಪ ಹೊತ್ತು ವೇಟ್ ಮಾಡಿ ಅದಾದ ನಂತರ ಒಳಗೆ ಸೀಟ್ ಸಿಕ್ಕಿತ್ತು, ಒಳಗೆ ಹೋಗಿ ಕೂತ್ವಿ. ಅದಾದ ನಂತರ ನಮ್ಮ ಥರನೇ ತುಂಬ ಜನ ಇದೇ ರೀತಿ ಕಾಯ್ತಾಯಿದ್ರು. ನಾವೆಲ್ಲರೂ ಊಟಕ್ಕೆ ಒಂದೇ ಪಂಕ್ತಿಗೆ ಕೂತ್ಕೊಂಡ್ವಿ. ಊಟ ಅಂತೂ ಹೇಳಬೇಕಂತ ಅಂದರೆ ತುಂಬ ರುಚಿಯಾಗಿತ್ತು. ತುಂಬ ಹಲವಾರು ಐಟಮ್ಗಳನ್ನು ಮಾಡಿದರು. ಈ ರೀತಿ ಪ್ಲೇಟಲ್ಲಿ ಬೇರೆ ಬೇರೆ ಸೆಕ್ಷನ್ನಲ್ಲಿ ಬೇರೆ ಬೇರೆ ಐಟಮ್ಗಳನ್ನು ಹಾಕ್ತಿದ್ರು. ರೋಟಿ, ಚಪಾತಿ, ಆಮೇಲೆ ಪನ್ನೀರ್, ದಾಲ್, ಅನ್ನ, ಈ ಥರ ತುಂಬ ಇತ್ತು. ಅದು ಮತ್ತು ತುಂಬ ಸತಿ ಕೇಳಿ ಬಳಸ್ತಿದ್ರು, ಎಷ್ಟು ಬೇಕಾದರೆ ತಿನ್ಬೋದಿತ್ತು. ಆ ಥರ ವ್ಯವಸ್ಥೆ ಇಟ್ಟಿದ್ರು ಊಟಕ್ಕೆ. ಊಟ ಮತ್ತು ತುಂಬ ರುಚಿಯಾಗೂ ಕೂಡ ಇತ್ತು. ನಾವು ಸೌತಿನ ಫುಡ್ ತಿಂದವರಿಗೆ ನಾರ್ತ್ ಫುಡ್ ಅಷ್ಟು ಬೇಗ ಅಡ್ಜಸ್ಟ್ ಆಗಲ್ಲ. ಬಟ್ ನನಗೆ ಈ ಟೇಸ್ಟ್ ತುಂಬ ಇಷ್ಟ ಆಯಿತು ಇವತ್ತು ತಿಂದಿದ್ದು. ನಾವಲ್ಲಿಂದ ಊಟ ಮಾಡ್ಕೊಂಡು ಹೊರಡೋಕ್ಕೆ ಸ್ಟಾರ್ಟ್ ಮಾಡ್ತೋ. ಹಾಗೆ ಹೊರಗಡೆಯಿಂದ ಕ್ಯಾಂಪಸ್ ನೋಡೋದಂದರೆ ತುಂಬ ಚೆನ್ನಾಗಿ ಅರೇಂಜ್ಮೆಂಟ್ ಮಾಡಿದರು. ನನಗಂತೂ ಈ ಊಟ ಮಾಡೋದಾಗಿರ್ಲಕ್ಕ ಅಥವಾ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸೋದಂತೂ ತುಂಬ ಖುಷಿಯಾಯಿತು. ಸೊ ನಿಮಗೂ ಎಲ್ಲ ಈ ವಿಡಿಯೋ ಇಷ್ಟ ಆಯ್ತು ಅಂತ ಎಣಿಸ್ಕಂತೆ. ಹಾಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಅಲ್ಲೇ ಪಕ್ಕದಲ್ಲಿರೋ ನೋಟಿಫಿಕೇಷನ್ ಕೂಡ ಆನ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಟೇಕ್ ಕೇರ್.